ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಭಾರತ ವಿಶ್ವ ಸಹೋದರತೆಯಲ್ಲಿ ವಿಶ್ವಾಸವಿರಿಸಿದೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅಭಿಮತ. ಅಘನಾಶಿನಿ ನದಿ ಕಣಿವೆಯ ಅಪ್ಪೆಮಿಡಿ ವೃಕ್ಷ ವೈವಿಧ್ಯ ಸಮೀಕ್ಷೆ ಉತ್ತರ ಕನ್ನಡ ಜಿಲ್ಲೆ ಸರಕೊಳಿಯಲ್ಲಿ ನಾಳೆ ಚಾಲನೆ. ಅಂತರ್ ವಿಶ್ವವಿದ್ಯಾಲಯಗಳ ಖೋ-ಖೋ ದಾವಣಗೆರೆ, ಮಂಗಳೂರು, ಬೆಂಗಳೂರು ಉತ್ತರ ಹಾಗೂ ಕ್ಯಾಲಿಕಟ್ ವಿಶ್ವವಿದ್ಯಾಲಯಗಳಿಗೆ ಅರ್ಹತೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಜಗತ್ತಿನ ಬಹುತೇಕ ಸಮಸ್ಯೆಗಳಿಗೆ ಮಾನವ ಧರ್ಮ ಮತ್ತು ಹಿಂದೂ ಧರ್ಮದ ಮೌಲ್ಯಗಳು ಪರಿಹಾರವಾಗಿವೆ. ಭಾರತ ವಿಶ್ವ ಭ್ರಾತೃತ್ವದಲ್ಲಿ ವಿಶ್ವಾಸವಿರಿಸಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಶ್ರೀ ಕ್ಷೇತ್ರ ಯಡೂರು ಕಾಡದೇವರ ಮಠದ ಆಶ್ರಯದಲ್ಲಿ ಪದವಿ ವಿದ್ಯಾರ್ಥಿಗಳ ಯುವ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಾಗತಿಕ ಸಂಘರ್ಷಗಳ ಹಿನ್ನೆಲೆ ಅಭಿಪ್ರಾಯ ವ್ಯಕ್ತಪಡಿಸಿದ ಸರಸಂಘ ಚಾಲಕರು, ನಾನು ಮತ್ತು ನನ್ನದು ಎನ್ನುವ ಮನೋಭಾವ ಯುದ್ಧಗಳಿಗೆ ಮೂಲ ಕಾರಣ ಎಂದರು. ಶ್ರೀಶೈಲ ಪೀಠದ ಚನ್ನರಾಮಸಿದ್ಧ ಶ್ರೀಗಳ ನೇತೃತ್ವದಲ್ಲಿ ಸರಸಂಘ ಚಾಲಕರಿಗೆ ಗೋವು ತುಲಾಭಾರ ನಡೆಯಿತು. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ವೈರಮುಡಿ ಕಿರೀಟ ಧಾರಣಾ ಮಹೋತ್ಸವ ಲಕ್ಷಾಂತರ ಭಕ್ತರ ಶ್ರದ್ಧಾಭಕ್ತಿಗಳ ಸಂಗಮ ಹಾಗೂ ಜಯಘೋಷದ ಮಧ್ಯೆ ವಿಜೃಂಭಣೆಯಿಂದ ನೆರವೇರಿತು. ವೈರಮುಡಿ ಕಿರೀಟವನ್ನು ಶ್ರೀದೇವಿ ಭೂದೇವಿಯರೊಂದಿಗೆ ಗರುಡಾರೂಢನಾದ ಶ್ರೀ ಚಲುವನಾರಾಯಣ ಸ್ವಾಮಿಗೆ ರಾತ್ರಿ ತೊಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಮಕ್ಷಮದಲ್ಲಿ ಮಹಾಮಂಗಳಾರತಿ ನೆರವೇರಿತು. ಸುಶ್ರಾವ್ಯ ಮಂಗಳವಾದ್ಯದೊಂದಿಗೆ ಪುಷ್ಪಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬೆಳಗಿನ ಜಾವ 3:30 ನಡೆದ ವೈರಮುಡಿ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಮಾಡಿದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಡಳಿತ ಪೂರ್ವ ಸಿದ್ಧತೆ ಕೈಗೊಂಡಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಸಾರಥ್ಯದಲ್ಲಿ 1500 ಜನ ಪೊಲೀಸರು ಭದ್ರತಾ ಕಾರ್ಯ ಕೈಗೊಂಡರು. ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ವ್ಯಾಪ್ತಿಯ ವಿವಿಧ ತಾಲೂಕುಗಳ ಅಪ್ಪೆಮಿಡಿ ಮಾವಿಗೆ ಕೇಂದ್ರ ಸರ್ಕಾರ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ಮಾನ್ಯತೆ ನೀಡಿದೆ. ಅಘನಾಶಿನಿ ನದಿ ಕಣಿವೆಯ ಅಪ್ಪೆಮಿಡಿ ಮಾವು ವೃಕ್ಷಗಳಿಗೆ ರಕ್ಷಣೆ ಒದಗಿಸಿ ಪಾರಂಪರಿಕ ತಾಣದ ಮಾನ್ಯತೆ ನೀಡುವಂತೆ ಜೀವ ವೈವಿಧ್ಯ ಮಂಡಳಿಗೆ ಪರಿಸರಾಸಕ್ತ ಸಂಘಟನೆಗಳ ಪ್ರಮುಖರು ಪ್ರಸ್ತಾವ ಸಲ್ಲಿಸಿದ್ದಾರೆ. ಅಘನಾಶಿನಿ ನದಿ ಕಣಿವೆಯ ಸರಕೊಳಿಯಿಂದ ಉಂಚಳ್ಳಿ ಜಲಪಾತದವರೆಗೆ ಅಪ್ಪೆಮಿಡಿ ವೃಕ್ಷ ವೈವಿಧ್ಯ ಸಮೀಕ್ಷೆ ಹಾಗೂ ದಾಖಲಾತಿಯ 3 ದಿನಗಳ ಪಾದಯಾತ್ರೆಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ಪರಿಸರ ವಿಜ್ಞಾನಿ ಬಾಲಚಂದ್ರ ಹೆಗಡೆ ಸಾಯಿಮನೆ ಚಾಲನೆ ನೀಡಲಿದ್ದಾರೆ. ಅಘನಾಶಿನಿ ಅಪ್ಪೆಮಿಡಿ ಮಾವಿನ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕರ್ನಾಟಕ ಜೀವವೈವಿಧ್ಯ ಮಂಡಳಿ ವಿಜ್ಞಾನಿ ಡಾ ಪ್ರೀತಂ. ಮಾವು ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆಯುತ್ತಿರುವಂತಹ ಒಂದು ಪ್ರಧಾನ ಹಣ್ಣಿನ ತಳಿಯಾಗಿದೆ. ಮಾವಿನ ತಳಿಗಳಲ್ಲಿ ವಿವಿಧ ಗಾತ್ರ, ಆಕಾರ, ರುಚಿ ಹಾಗೂ ಸುವಾಸನೆಗಳ ವಿಭಿನ್ನತೆ ಮತ್ತು ವಿಶೇಷತೆಯನ್ನು ನಾವು ಕಾಣಬಹುದಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಇವು ಬೆಳೆಯುತ್ತಿವೆ ಮತ್ತು ಇಡೀ ಕಾಯಿಯನ್ನೇ ಉಪಯೋಗಿಸಬಹುದಾದಂತಹ ಒಂದು ವಿಶೇಷ ಮಾವಿನ ತಳಿ ಅಂದರೆ ಅಪ್ಪೆಮಿಡಿ ಮಾವಿನ ವೈವಿಧ್ಯ ಸಂಪೂರ್ಣ ತಳಿಯಾಗಿದೆ. ಈ ಅಪ್ಪೆಮಿಡಿ ಮಾವಿನ ಮರಗಳು ಪಶ್ಚಿಮ ಘಟ್ಟಗಳಲ್ಲಿ ನದಿ ದಂಡೆಗಳ ಮೇಲೆ ಹಾಗೂ ಸಣ್ಣ ತೊರೆಗಳ ದಡಗಳಲ್ಲಿ ಕಾಣಬಹುದಾಗಿದೆ. ಅಘನಾಶಿನಿ ನದಿ ತೀರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಗಳಲ್ಲಿ ಇವು ಕಾಣಬಹುದಾಗಿದೆ. ಸುಮಾರು 100 ವರ್ಷಗಳಿಗಿಂತ ಹಳೆಯದಾದ ಈ ವೃಕ್ಷಗಳು 25 ರಿಂದ 30 ಅಡಿ ಎತ್ತರದವರೆಗೂ ಬೆಳೆದಿರುವುದನ್ನು ನಾವು ಕಾಣಬಹುದಾಗಿದೆ. ಇದೊಂದು ಬೃಹದಾಕಾರದ ಮರವಾಗಿದೆ. ವಿಶಿಷ್ಟ ಪರಿಮಳ ಮತ್ತು ರುಚಿಯಿಂದ ಕೂಡಿರುವ ಅಪ್ಪೆಮಿಡಿ ಮಾವಿನ ಉಪ್ಪಿನಕಾಯಿಯಿಂದ ಈ ತಳಿಯನ್ನು ರಾಜತಳಿ ಎಂದೇ ಪ್ರಖ್ಯಾತಿ ಪಡೆದಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಕುಮಟ, ಹೊನ್ನಾವರ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ, ಸೊರಬ, ಹೊಸನಗರ ಹಾಗೂ ತೀರ್ಥಹಳ್ಳಿಯಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದೆ. ಮಾರುಕಟ್ಟೆಯಲ್ಲಿ ಅತಿ ಪ್ರಾಮುಖ್ಯತೆ ಹೊಂದಿರುವುದರಿಂದ ಅಪ್ಪೆಮಿಡಿ ಮಾವಿನಕಾಯಿಯ ಮೌಲ್ಯವು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 100 ಕೋಟಿಗಳೆಂದು ಅಂದಾಜಿಸಲಾಗಿದೆ. ಈ ತಳಿಯು ನಗರೀಕರಣ, ಅರಣ್ಯನಾಶ ಹಾಗೂ ಹಲವಾರು ಕಾರಣಗಳಿಂದ ವಿನಾಶದ ಅಂಚಿನಲ್ಲಿದೆ. ಇತ್ತೀಚಿನ ತಾಯಂದಿರ ಮರಣ ಪ್ರಕರಣಗಳ ಪರಿಶೀಲನಾ ವರದಿಯಲ್ಲಿ ಕಂಡುಬಂದ ವ್ಯವಸ್ಥೆಯ ಕೊರತೆಗಳನ್ನು ನೀಗಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಒಬ್ಬರೇ ಸ್ತ್ರೀ ಆರೋಗ್ಯ ತಜ್ಞರಿದ್ದಲ್ಲಿ ತಜ್ಞ ವೈದ್ಯರನ್ನು ಬೇರೆಡೆಗೆ ನಿಯೋಜಿಸುವಂತಿಲ್ಲ. ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗೆ ಅಗತ್ಯ ತರಬೇತಿ ನೀಡುವುದು, ಕೇಂದ್ರ ಸ್ಥಾನದಲ್ಲೇ ವೈದ್ಯರು ವಾಸಿಸುವಂತೆ
ಅನುಸರಣೆ ಖಚಿತಪಡಿಸಿಕೊಳ್ಳಲು ಮೊಬೈಲ್ ಆಧಾರಿತ ಹಾಜರಾತಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉತ್ತರ ಕನ್ನಡ ಜಿಲ್ಲೆ ಮಾಜಾಳಿ ಕಡಲತೀರದಲ್ಲಿ 2 ವರ್ಷಗಳ ಹಿಂದೆ ಅಪರೂಪದ ಅಳಿವಿನಂಚಿನ ಹಾಕ್ಸ್ಬಿಲ್ ಕಡಲಾಮೆ ಶವ ಗೋಚರಿಸಿತ್ತು. ಬಳಿಕ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಇತ್ತೀಚೆಗೆ ಹಾಕ್ಸ್ಬಿಲ್ ಕಡಲಾಮೆ ಮೃತದೇಹ ಪತ್ತೆಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಹಸಿರು ಕಡಲಾಮೆ, ಆಲಿವ್ ರಿಡ್ಲೆ ಟರ್ಟಲ್ಗಳ ಮಧ್ಯೆ ಅಪರೂಪಕ್ಕೆ ಕಾಣಸಿಗುವ ಹಾಕ್ಸ್ಬಿಲ್ ಟರ್ಟಲ್ಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ಜೀವಶಾಸ್ತ್ರ ಅಧ್ಯಯನ ವಿಭಾಗದ ವಿಶ್ರಾಂತ ಹಿರಿಯ ವಿಜ್ಞಾನಿ ಕುಮಟಾದ ಪ್ರೊಫೆಸರ್ ವಿಎನ್ ನಾಯಕ್. ಸಮುದ್ರದಲ್ಲಿ ಅಪಾರ ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ನಿಂದಾಗಿ ಅನೇಕ ಕಡಲಾಮೆಗಳು ಸಾಯುತ್ತಿವೆ. ಸುಮಾರು 5 ಕಡಲಾಮೆಗಳು ನಮ್ಮ ಸಮುದ್ರದಲ್ಲಿ ನಿರಂತರವಾಗಿ ಚಲಿಸುತ್ತಾ ಇರುತ್ತವೆ. ಅವುಗಳಲ್ಲಿ ಒಂದು ಹಾಕ್ಬಿಲ್ ಟರ್ಟಲ್ ಇಂಡೋ ಪ್ಯಾಸಿಫಿಕ್ ರೀಜಿಯನ್ ನಲ್ಲಿ ಕಂಡುಬರುತ್ತವೆ. ನಮ್ಮ ಉಸುಕಿನ ತೀರದಲ್ಲಿ ಮೊಟ್ಟೆ ಇಡುವ ಸಂದರ್ಭ ತುಂಬಾ ಕಡಿಮೆ. ಅವು ವಿಶೇಷವಾಗಿ ಹವಳೆಗ್ದ ಬಂಡೆಗಳು ಇರುವ ಪ್ರದೇಶಕ್ಕೆ ಆಹಾರ ಹುಡುಕಿ ಬರುತ್ತವೆ. ನೇತ್ರಾಣಿ ನಡುಗಡ್ಡೆಯ ಸುತ್ತಮುತ್ತ ಪ್ರದೇಶದಲ್ಲಿ ಈ ಹಾಕ್ಬಿಲ್ ಟರ್ಟಲ್ಸ್ ಕಂಡುಬರುತ್ತವೆ. ಅಸ್ವಸ್ಥವಾದ ಸಮಯದಲ್ಲಿ ಮಾತ್ರ ಅವು ಸಮುದ್ರದ ತೀರದಲ್ಲಿ ಕಂಡುಬರುತ್ತವೆ. ಹಾಕ್ಬಿಲ್ ಜಗತ್ತಿನಾದ್ಯಂತ ಅತಿ ಅಪಾಯಕ್ಕೆ ಈಡಾದಂತಹ ಒಂದು ತಳಿ ಇದ್ದು ಅದು ಸಂರಕ್ಷಿತ ಆಮೆಗಳ ಯಾದಿಯಲ್ಲಿ ಮುಂಚೂಣಿಯಲ್ಲಿದೆ. ದಾವಣಗೆರೆ ವಿಶ್ವವಿದ್ಯಾಲಯ ಸೇರಿದಂತೆ ಮಂಗಳೂರು, ಬೆಂಗಳೂರು ಉತ್ತರ ಮತ್ತು ಕ್ಯಾಲಿಕಟ್ ವಿಶ್ವವಿದ್ಯಾಲಯಗಳು ದಕ್ಷಿಣ ಭಾರತ ವಲಯದ ಅಂತರ್ ವಿಶ್ವವಿದ್ಯಾಲಯಗಳ ಖೋ-ಖೋ ಪಂದ್ಯಾವಳಿಗೆ ಅರ್ಹತೆ ಪಡೆದಿವೆ. ದಾವಣಗೆರೆ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಖೋ-ಖೋ ತಂಡ ಮದ್ರಾಸ್ ವಿಶ್ವವಿದ್ಯಾಲಯವನ್ನು 2 ಅಂಕಗಳಿಂದ ಪರಾಭವಗೊಳಿಸಿತು. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜರುಗಿದ 19ನೇ ಆವೃತ್ತಿಯ ಐಪಿಎಲ್ ಟಿ20 ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ 201 ರನ್ ಕಲೆ ಹಾಕಿತು. ಬೆಂಗಳೂರು ತಂಡ 15.4 ಓವರ್ಗಳಲ್ಲಿ 4 ಹುದ್ದರಿ ಕಳೆದುಕೊಂಡು 203 ರನ್ ಗಳಿಸಿ ಜಯ ಸಾಧಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ 132ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಆಕಾಶವಾಣಿಯ ಬಹುಶ್ರುತ ಮನದ ಮಾತಿನ ಮೂಲಕ ಪ್ರಧಾನಮಂತ್ರಿಯವರು ಜನತೆಯ ಅಭಿಪ್ರಾಯಗಳನ್ನಾಧರಿಸಿದ ತಮ್ಮ ಮನದಾಳದ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬಳಿಕ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯ 46ನೇ ತಂಡದ ಪೊಲೀಸ್ ಉಪನಿರೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಇಂದು ಬೆಳಗ್ಗೆ 8 ಗಂಟೆಗೆ ಪೊಲೀಸ್ ಅಕಾಡೆಮಿಯ ಕವಾಯತು ಮೈದಾನದಲ್ಲಿ ಜರುಗಲಿದೆ ಎಂದು ಅಕಾಡೆಮಿ ಉಪನಿರ್ದೇಶಕ ಚನ್ನಬಸವಣ್ಣ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಸೇರಿದಂತೆ ಹಲವೆಡೆ ರಭಸದ ಮಳೆಯಾಗಿದೆ. ಮೂಡಿಗೆರೆ ಸರ್ಕಾರಿ ಪ್ರೌಢಶಾಲೆ, ಬಿದರೆಹಳ್ಳಿ ಗ್ರಾಮದ ಕೆಲ ಮನೆಗಳ ಮೇಲ್ಛಾವಣಿಗೆ ಹಾನಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ವಿಶ್ವ ಸಹೋದರತೆಯಲ್ಲಿ ವಿಶ್ವಾಸವಿರಿಸಿದೆ. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅಭಿಮತ. ಅಘನಾಶಿನಿ ನದಿ ಕಣಿವೆಯ ಅಪ್ಪೆಮಿಡಿ ವೃಕ್ಷ ವೈವಿಧ್ಯ ಸಮೀಕ್ಷೆ. ಉತ್ತರ ಕನ್ನಡ ಜಿಲ್ಲೆ ಸರಕೊಳೆಯಲ್ಲಿ ನಾಳೆ ಚಾಲನೆ. ಅಂತರ್ ವಿಶ್ವವಿದ್ಯಾಲಯಗಳ ಖೋ-ಖೋ ದಾವಣಗೆರೆ, ಮಂಗಳೂರು, ಬೆಂಗಳೂರು ಉತ್ತರ ಹಾಗೂ ಕ್ಯಾಲಿಕಟ್ ವಿಶ್ವವಿದ್ಯಾಲಯಗಳಿಗೆ ಅರ್ಹತೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.